ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್. ರಾಜಿ ಸಂಧಾನದ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕೆ ಜನರ ಸಹಕಾರ ಅಗತ್ಯ. ನ್ಯಾಯಾಧೀಶ ಮಾರುತಿ ಬಾಗಡೆ. ಸಹಾರಾ ಎಜುಕೇಶನ್ ಟ್ರಸ್ಟ್ನಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಮೌಲಾನಾ ಆಜಾದ್ರಿಂದಲೇ ದೇಶದ ಶಿಕ್ಷಣಕ್ಕೆ ಬುನಾದಿ. ನಸೀರ್ ಅಹಮದ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ. ವಾರದಲ್ಲಿ ಸರಿಪಡಿಸದಿದ್ದರೆ ಮತ್ತೊಂದು ಹಂತದ ಹೋರಾಟ. ಶಿವರಾಜ್ ಅಕ್ಕರ್ಗಿ. ಒಳ ಮೀಸಲು ಹಂಚಿಕೆ ಅವೈಜ್ಞಾನಿಕ. ಸಮುದಾಯಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಅನ್ಯಾಯ. ಮಹೇಂದ್ರ ಕುಮಾರ್ ಮಿತ್ರ ಆರೋಪ. ಮತ್ತು ಶಿಕ್ಷಕರ ದಿನಾಚರಣೆ. ಶಿಕ್ಷಣದಿಂದ ಮಾತ್ರ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ. ಎ ವಸಂತ್ ಕುಮಾರ್. ಸಾರ್ವಜನಿಕರ ಸಹಕಾರದಿಂದ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಸಾಧ್ಯವೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆದ ಮಾರುತಿ ಬಾಗಡೆಯವರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ವರ್ಷದ 3ನೇ ಲೋಕ್ ಅದಾಲತ್ ಇದಾಗಿದ್ದು, ಬೆಳಗ್ಗೆ 11 ಗಂಟೆಯಿಂದ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದ್ದು, ಸಂಜೆಯವರೆಗೂ ಈ ಪ್ರಕ್ರಿಯೆ ಜರುಗಲಿದೆ. ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಈವರೆಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳು ಇತ್ಯರ್ಥಗೊಳಿಸಲಾಗಿದೆ. 25 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ರಾಜಿ ಸಂಧಾನದಲ್ಲಿ ಪಾವತಿ ಮಾಡಿಸಲಾಗಿದೆ. ಪ್ರಮುಖವಾಗಿದ್ದ ಆಸ್ತಿ ಮಾರಾಟದ ವ್ಯಾಜ್ಯವು ರಾಜಿಯಾಗಿದೆ ಎಂದರು. ವಿಚಾರಣೆಗೆ ಬಾಕಿ ಇರುವ 5,000 ಪ್ರಕರಣಗಳು ಇತ್ಯರ್ಥವಾಗುವ ನಿರೀಕ್ಷೆ ಇದೆ. ವ್ಯಾಜ್ಯ ಪೂರ್ವ ಪ್ರಕರಣಗಳು 25,000 ಮೇಲ್ಪಟ್ಟು ಇತ್ಯರ್ಥಪಡಿಸಬಹುದು ಎಂದು ಅಂದಾಜಿಸಲಾಗಿದೆ. ಸಾರ್ವಜನಿಕರ ಸಹಕಾರದಿಂದ ಹೆಚ್ಚಿನ ಪ್ರಕರಣ ಇತ್ಯರ್ಥಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಡಿಸೆಂಬರ್ನಲ್ಲಿ ಮತ್ತೊಂದು ರಾಷ್ಟ್ರೀಯ ಲೋಕ್ ಅದಾಲತ್ ಏರ್ಪಡಿಸಲಾಗುವುದು. ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣದ ದಂಡದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಲೋಕ್ ಅದಾಲತ್ ನಡೆಯುತ್ತಿದೆ. ಅದೇ ರೀತಿಯಾಗಿ ಹೊರ ರಾಜ್ಯಗಳಲ್ಲಿಯೂ ಕೂಡ ಲೋಕ್ ಅದಾಲತ್ ಜರುಗುತ್ತಿದೆ. ರಾಜಿ ಮಾಡಲು ಪ್ರಯತ್ನ ಮಾಡಲಾಗುತ್ತಿದೆ. ಅದೇ ರೀತಿ ಒಂದೇ ದಿನದಲ್ಲಿ ರಾಜಿ ಆಗುವುದಿಲ್ಲ. ನ್ಯಾಯಾಧೀಶರು ರಾಜಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಸಾರ್ವಜನಿಕರು ಕೂಡ ಲೋಕ್ ಅದಾಲತ್ ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ವೇಳೆ ಆಸ್ತಿ ವಿಚಾರವಾಗಿ 1 ವರ್ಷದಿಂದ ನಡೆಯುತ್ತಿದ್ದ ಹಾಗೂ ಬಾಕಿ ಇದ್ದ ಒಂದು ಸಿವಿಲ್ ಪ್ರಕರಣವನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಯಿತು. ಆಸ್ತಿಯಲ್ಲಿ ಹಿಸ್ಸಾಗಳನ್ನು ಪ್ರತ್ಯೇಕ ಮಾಡಿ ಆಸ್ತಿಯನ್ನು ಹಂಚಿಕೆ ಮಾಡಲಾಯಿತು. ಆಸ್ತಿಗಳ ಜೊತೆಗೆ ಕೆಲವೊಂದು ಹಣದ ಮಾತುಕತೆಯೂ ಆಗಿದ್ದು, ಆಯಾ ಕಕ್ಷಿದಾರರಿಗೆ ಹಣವನ್ನ ಕೊಡಿಸಿ ಪ್ರಕರಣವನ್ನ ಇತ್ಯರ್ಥಪಡಿಸಲಾಯಿತು. ಇದರ ಜೊತೆಗೆ ಟ್ರೇಡ್ ಮಾರ್ಕ್ ಕಾಯ್ದೆಯಡಿ ಹೂಡಲಾಗಿದ್ದ ದಾವೆಯನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಪ್ರಯತ್ನಿಸಲಾಯಿತು. Quite different from lion is not your pattern. Lion simple as simple. ಇದು ಯಾರು ಬೇಕಾದರೂ ಯೂಸ್ ಮಾಡಬಹುದು. ಸುಪ್ರೀಂ ಕೋರ್ಟ್ ರೀತಿ ಜಜ್ಮೆಂಟ್ ಬಂದಿದೆ. ಲೈಕ್ ಕಾಪಿರೈಟ್ ಇದು ಬೇರೆ ಸ್ಟೈಲ್ಸ್ ಅಲ್ಲಿ ಹಾಕೋರಿ ಅಂತ ಹೇಳ್ಬೋದು ಅವರು. ಬೇರೆ ಪೊಸಿಷನ್ ಅಲ್ಲಿ ಹಾಕೋರಿ ಅಂತ ಹೇಳ್ಬೋದು. ಒಂದು ವರ್ಷದಿಂದ ಇದಂತೂ ಆಗಲ್ಲ ಅಂತಂದ್ರೆ ಇದು ಡೇಟ್ ಕೊಡೋಣ. ಅದು ಇಸ್ ನಾಟ್ ಎಟ್ ಆಲ್ ಮ್ಯಾನುಫ್ಯಾಕ್ಚರ್. ಈ ವರ್ಷದ 3ನೇ ಲೋಕ್ ಅದಾಲತ್ ಇಂದು ದಿನಾಂಕ 13/9/25 ಆರಂಭವಾಗಿದ್ದು, ಬೆಳಿಗ್ಗೆ 11 ಗಂಟೆಯಿಂದ ವಕೀಲರು, ಕಕ್ಷಿದಾರರು ಹಾಗೂ ನ್ಯಾಯಾಲಯ ಸಿಬ್ಬಂದಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಒಟ್ಟುಗೂಡಿ
ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವಲ್ಲಿ ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲವರೆಗೂ ಈ ಒಂದು ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಈಗಾಗಲೇ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠ 10 ಪ್ರಕರಣಗಳು ಇತ್ಯರ್ಥಕ್ಕೊಳಪಟ್ಟಿದ್ದು ಸುಮಾರು 25 ಲಕ್ಷಕ್ಕೂ ಮಿಕ್ಕಷ್ಟು ಹಣವನ್ನು ರಾಜಿ ಸಂಧಾನದಲ್ಲಿ ಸಾಲಗಾರರು ತಮ್ಮ ಸಾಹುಕಾರಗಳಿಗೆ ಪಾವತಿ ಮಾಡಿರ್ತಾರೆ. ಒಂದು ನಿಯಮಿತ ಅಪೀಲು ನಮ್ಮಲ್ಲಿದ್ದು ಅದರಲ್ಲಿ ಆಸ್ತಿ ಮಾರಾಟದ ಒಂದು ವ್ಯಾಜ್ಯ ಇತ್ತು, ಅದು ಕೂಡ ರಾಜಿಯಾಗಿದೆ. ಒಂದು ಅಮಲ್ಜಾರಿ ಪ್ರಕರಣದಲ್ಲಿ ಆಸ್ತಿ ಮಾರಾಟದ ಕುರಿತಂತೆ ಇದ್ದಂಥ ವ್ಯಾಜ್ಯವೂ ಕೂಡ ಸುಮಾರು 10 ಲಕ್ಷ ರೂಪಾಯಿಗಳಿಗೆ ಅದು ಮುಕ್ತಾಯಗೊಂಡಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ಸಾಯಂಕಾಲವರೆಗೂ ವಿಚಾರಣೆಗೆ ಬಾಕಿ ಇರುವ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಒಂದು 5,000ದವರೆಗೆ ಇತ್ಯರ್ಥ ಆಗಬಹುದು ಅನ್ನೋ ಒಂದು ಕಲ್ಪನೆ ಇದೆ. ಆದರೆ ನಿರ್ದಿಷ್ಟ ಸಂಖ್ಯೆಗಳು ಸಾಯಂಕಾಲ 6 ಗಂಟೆಗೆ ಲಭ್ಯವಾಗಲಿದ್ದು, ಈಗ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು 25,000 ಮೇಲ್ಪಟ್ಟು ಇತ್ಯರ್ಥವಾಗಬಹುದು ಅಂತ ಒಂದು ಅಂದಾಜು ಇದೆ. ಸಾಯಂಕಾಲ 6 ಗಂಟೆವರೆಗೆ ಬರ್ತದೆ. ನಮ್ಮ ಒಂದೇ ವಿನಂತಿ, ಸಾರ್ವಜನಿಕರು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಆಗ್ಬೋದು. ಡಿಸೆಂಬರ್ದಲ್ಲಿಯೂ ಕೂಡ ಮತ್ತು ಇದೇ ಥರದ ಒಂದು ಬೃಹತ್ ಲೋಕ್ ಅದಾಲತ್ ರಾಷ್ಟ್ರೀಯ ಮಟ್ಟದಲ್ಲಿ ಏರ್ಪಡ್ತಾ ಇದೆ, ರಾಯಚೂರಿನಲ್ಲೂ ಏರ್ಪಡ್ತಾ ಇದೆ. ಈ ಪೊಲೀಸರು ಹಾಕಿದಂತಹ ಟ್ರಾಫಿಕ್ ಸಿಗ್ನಲ್ ವೈಲೇಷನ್ಗಳ ಪ್ರಕರಣಗಳಲ್ಲಿ 50ರಷ್ಟು ದಂಡದ ರಿಯಾಯಿತಿ ಕೊಡಲಾಗಿದೆ. ಅದನ್ನು ಕೂಡ ಸಾರ್ವಜನಿಕರು ಉಪಯೋಗ ಮಾಡಿಕೊಂಡ್ರೆ ಹೆಚ್ಚೆಚ್ಚು ಪ್ರಕರಣಗಳು ರಾಜಿ ಆಗೋದಲ್ದೇ ದಂಡದ ಅಮೌಂಟದಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಒಂದು 500 ರೂಪಾಯಿ ಒಬ್ಬರಿಗೆ ಉಳಿತಾಯ ಆಗ್ತದೆ ಒಂದು ಪ್ರಕರಣಕ್ಕೆ, ಒಂದು ಸಿಗ್ನಲ್ ವೈಲೇಷನ್ಗೆ. ಹೀಗಾಗಿ ಪ್ರತಿಯೊಂದು ಕೊಲಮಿಗೂ 500 ರೂಪಾಯಿ ಅಂತಂದರೆ 1,000 1,500 ರೂಪಾಯಿಗಳಿಗೆ ಉಳಿತಾಯ ಆಗ್ತದೆ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸ್ಕೋಬೇಕು. ಬೃಹತ್ ಲೋಕ್ ಅದಾಲತನ್ನು ಯಶಸ್ವಿಗೊಳಿಸಬೇಕಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಜೇಶ್, ವೆಂಕಟೇಶ್ ಸರ್ ಕೂತ್ಕೊಳ್ಳಿ, ಬನ್ನಿ ಸರ್. ಸರ್ ರಮೇಶ್, ಕಾರ್ತಿಕ್, ವೆಂಕಟೇಶ್, ಜ್ಞಾನಪ್ರಸಾದ್, ಸಂದೀಪ್, ಸಮಾಧಾನ ಇದೆ. ಇದನ್ನ ಯಾವುದು ರೈಟ್ಸ್ನ ಯಾವುದು ಡಿಜಿಟಲ್ ಆರ್ಟ್ ಮಾಡಬಾರ್ದು ಗೊತ್ತಾಗಲ್ಲ. ಇದು ಒಂದು ಸೆಕೆಂಡ್ ನಂಬರ್ 2 ಶ್ರೀ ಜಿ ರಮೇಶ್ has made ಅಕೌಂಟಲ್ಲಿ ಇಷ್ಟ ಮುಂದೆ ಬನ್ನಿ ಇಲ್ಲ ನಾವೇ ಈ ಕಡೆಯವರೆಲ್ಲ ಬಂದ್ಬಿಡಿ, ಅವ್ರ ಜೊತೆಗೆ ಆ ಕಡೆಯವರೆಲ್ಲ ಅವ್ರ ಜೊತೆ ಬನ್ನಿ. ಮುಂದೆ ಮತ್ತೆ ಅಸಮಾಧಾನ ಮನಸ್ತಾಪ ಇಲ್ಲ, ಎಲ್ಲ ಚೆನ್ನಾಗಿರ್ಬೇಕು. ಸೆಕೆಂಡ್ ಮಾಡಿ ಹಪ್ಕೊಳ್ಳಿ ಮತ್ತೆ ಸಮಾಧಾನ ಕೂತು ಹೋಗ್ಲಿ. ರಮೇಶ್ ಫುಲ್ ಸೆಕೆಂಡ್ ಮಾಡಿ. ಈ ಸಂದರ್ಭದಲ್ಲಿ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್.ಎನ್. ಸಾತ್ವಿಕ್, ವಕೀಲರು, ಕಕ್ಷಿದಾರರು, ನ್ಯಾಯಾಲಯದ ಸಿಬ್ಬಂದಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ಜೊತೆಗೆ ಪೊಲೀಸರು ಉಪಸ್ಥಿತರಿದ್ದರು. ದೇಶದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರೇ ಯುಜಿಸಿಗೆ ಬುನಾದಿ ಹಾಕಿದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಿಸಿದ್ದು ಅವರ ಕೊಡುಗೆ ಅಪಾರವಾಗಿದೆ ಎಂದು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಹಾರಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಮೌಲಾನಾ ಆಜಾದ್ ಅವರು ಸ್ವತಂತ್ರ ಹೋರಾಟ, ಅವರ ಶಿಕ್ಷಣಾಸಕ್ತಿ ಇಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ. ಸೆಪ್ಟೆಂಬರ್ 11ರಂದು ಅವರ ಸ್ಮರಣೆಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು ಎಂದರು. ಯೂನಿವರ್ಸಿಟಿ ಆಫ್ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಸೇರಿದಂತೆ ವಿದೇಶಿ ವಿಶ್ವವಿದ್ಯಾಲಯಗಳು ರಾಜ್ಯದಲ್ಲಿ ಶಾಖೆ ಆರಂಭಿಸಲು ಮುಂದಾಗಿವೆ. ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶ
ಅವಕಾಶಗಳು ಸಿಗಲಿವೆ. ಜನರು ತಮ್ಮ ಶಕ್ತಿಯನ್ನ ಅರಿತುಕೊಂಡು ಉತ್ತಮ ಆಲೋಚನೆಯಿಂದ ಕೆಲಸ ಮಾಡಿದರೆ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯಬಹುದು ಎಂದು ಹೇಳಿದರು. அண்ணா சொல்லுப்பாண்ணா. பயா பயா ಸರ್ ಈಗ ನೋಡಿ. बच्चों की पढ़ाई के लिए एक बेस्ट टीचर अवार्ड, एक मैं समझता हूँ कि नई सोच है। मैं चाहूँगा कि सिर्फ रायचूर के अंदर ही नहीं, कर्नाटक के हर ज़िले में इस तरीके के प्रोग्राम हो, इस तरीके से टीचर्स को हिम्मत अफजाई की जाए। इसके साथ साथ आज हम जितने भी स्पीकर्स थे, चाहे वो असलम पाशा हो, चाहे वो हमारे मोहम्मद सालम हो, उन्होंने भी कहा कि इंशाल्लाह अगले साल इसमें बढ़ चढ़ कर वो भी हिस्सा लेंगे। मैं आप लोगों की तवज्जो, जैसा कि अब्दुल रज़ाक साहब ने कहा, टीचर्स डे डॉक्टर सर्वपल्ली राधाकृष्णन जो हिंदुस्तान के वाइस प्रेसिडेंट थे, उसके बाद हिंदुस्तान के दूसरे सदर बने। उनका ये ख्याल रहा जब उनके स्टूडेंट्स जब उनके पास पहुंचते हैं और उनसे गुजारिश करते हैं कि हम आपका बर्थडे मनाना चाहते हैं, तो उन्होंने कहा कि मेरा बर्थडे मनाना ये ज़रूरी नहीं है, उसके बजाय टीचर्स डे मनाया जाए। तो उस तरीके से 5 तारीख सितंबर पूरे हिंदुस्तान के अंदर इसको मनाया जाता है। ये वजह यही है कि जो टीचर्स हैं उनकी मेहनत और उनकी हर दिन उनको यही ख्याल होता है कि किस तरीके से बच्चों को तालीम दी जाए, किस तरीके से बच्चों के अंदर हिम्मत अफजाई लाई जाए, कॉन्फिडेंस बिल्ड किया जाए और स्टूडेंट्स के अंदर तालीमें ये लेवल फील्ड ले आए। ये कोशिश हर दिन होती रहती है। तो उनको ये सोच रही कि भाई मेरे बर्थडे के बजाय अगर टीचर्स डे मनाकर टीचर्स को, उस्तादों को, असातिज़ा को हिम्मत अफजाई की जाए तो ये बहुत, तो हाँ ये सिलसिला शुरू हो। मैं आप लोगों को ये भी कहना चाहूँ, अब्दुल हाय करो सर। ತೋರಿಸುವಂಥ ಕಾರ್ಯಕ್ರಮ ರಾಜ್ಯದ ಆತ್ಮೀಯ ಸಹೋದರರು
ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಬೇಕಾದಂಥ ಆ ವ್ಯಕ್ತಿ ಜೀವನದಲ್ಲಿ ಶಿಕ್ಷಣ ಆಗ್ತದೆ. ಸಾಧನೆಗೆ ಶಿಕ್ಷಣ ಮುಖ್ಯ ಭೂಮಿಕೆ, ಫೌಂಡೇಶನ್ ಶಿಕ್ಷಣ. ಶಿಕ್ಷಣ ಇಲ್ಲದಿದ್ದರೆ ಯಾವ ದೇಶ ಕೂಡ, ಯಾವ ಸಮಾಜ मोबाइल जरा पीछे लेके प्रेसिडेंट को तहनीत की जा रही है। अब्दुल हई करीम सर सामने आइए प्लीज। Congratulations to all the award winners. Mosin sir, please next group ready. ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್, ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಾಂ ಪಾಷಾ, ಆರ್ಡಿಎ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಹ್ಯಾರಿಸ್ ಸಿದ್ದಿಕ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್, ಗುಸ್ಮಾ ಅಧ್ಯಕ್ಷ ರವಿಕುಮಾರ್, ಟ್ರಸ್ಟ್ ಸದಸ್ಯರಾದ ಕೋಸ್ಗಿ ಮೊಹಮ್ಮದ್ ಇಕ್ಬಾಲ್, ಸೈಯದ್ ಜುಬೇರ್ ಮೊಯಿನುದ್ದೀನ್, ಸಹಾರಾ ಎಜುಕೇಶನ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಉಪಾಧ್ಯಕ್ಷ ಶೇಖ್ ಮೆಹಬೂಬ್, ಖಜಾಂಚಿ ಎಂಡಿ ಫಜುಲ್ಲಾ ಶೇಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯವನ್ನ ಪರಿಹರಿಸದೆ ಜಾರಿಗೆ ಮುಂದಾದರೆ 2ನೇ ಹಂತದ ಮೀಸಲಾತಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಶಿವರಾಜ್ ಅಕ್ಕರ್ಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಮೀಸಲು ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಲು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಗಿದೆ. 1 ವಾರದಲ್ಲಿ ಸರಿಪಡಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಪುನರ್ ಪ್ರಾರಂಭಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಸಲ್ಲಿಸಿರುವ ವರದಿ 2ನೇ ಪ್ಯಾರಾದಲ್ಲಿ ಪ್ರವರ್ಗ ಇ-ದಲ್ಲಿರುವ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಸಮುದಾಯಗಳು ಮೂಲ ಜಾತಿಗಳನ್ನ ತಿಳಿಸದೇ ಇರುವುದರಿಂದ ಮೂಲ ಜಾತಿಗಳನ್ನ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಮೀಸಲಾತಿ ಸೌಲಭ್ಯ ಪಡೆಯಲು ಅವಕಾಶ ನೀಡಲಾಗಿದೆ. ಕೂಡಲೇ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಯನ್ನ ಮೂಲ ಜಾತಿ ಪ್ರಮಾಣ ಪತ್ರ ಪಡೆಯಲು ಆದೇಶಿಸಬೇಕು. ಪರಿಶಿಷ್ಟ ಜಾತಿ ಪಟ್ಟಿಯಿಂದಲೇ ತೆಗೆಯಲು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಪರಿಶಿಷ್ಟ ಜಾತಿ ಒಳ ಮೀಸಲು ಕೇವಲ ನೇಮಕಾತಿಗೆ ಮಾತ್ರ ಸೀಮಿತಗೊಳಿಸದೆ ಬಡ್ತಿ ನೇಮಕಾತಿ ಬ್ಯಾಕ್ಲಾಗ್ಗೂ ಅನ್ವಯಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಕೇವಲ 1 ಜಾತಿಗೆ ಸೀಮಿತವಾಗಿದ್ದು ಅಧಿಕಾರಿಗಳು ಸಚಿವರನ್ನ ಬದಲಿಸಬೇಕು. ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣ್ಣಿವಣ್ಣನ್, ಆಯುಕ್ತ ರಾಜೇಶ್ ಕುಮಾರ್, ಜಂಟಿ ಕಾರ್ಯದರ್ಶಿ ಕಲಾವತಿ, ಎಸ್ಸಿ ಕೋಶದ ಸಲಹೆಗಾರ ವೆಂಕಟಯ್ಯ ಸೇರಿ ಎಲ್ಲರೂ ಒಂದೇ ಜಾತಿಗೆ ಸೇರಿದವರಾಗಿದ್ದು ಪರಿಶಿಷ್ಟ 101 ಉಪಜಾತಿಗಳಿಗೆ ಹಿತ ನಿರೀಕ್ಷಿಸಲು ಆಗುವುದಿಲ್ಲ. ಆಂಧ್ರ ಮಾದರಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಪ್ರತ್ಯೇಕ ಕಾಯ್ದೆ ರೂಪಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ಈ ವೇಳೆ ರಾಜ್ಯ ಸಂಚಾಲಕ ಎಸ್ ಮಾರ್ಯಪ್ಪ ಮಾತನಾಡಿ, ಒಳ ಮೀಸಲು ಹಂಚಿಕೆ ಅವೈಜ್ಞಾನಿಕ ನಿಯಮಗಳೊಂದಿಗೆ ನೇರ ನೇಮಕಾತಿ ರೋಸ್ಟರ್ ಬಿಂದು ನಿಗದಿಯಲ್ಲಿಯೂ ಅನ್ಯಾಯವಾಗಿದೆ. ಸೆಪ್ಟೆಂಬರ್ 3ರಂದು ಹೊರಟಿರುವ ರೋಸ್ಟರ್ ಬಿಂದುಗಳನ್ನು ಜಾರಿಗೊಳಿಸಬೇಕು. ಇಲ್ಲದೆ ಹೋದಲ್ಲಿ 2ನೇ ಹಂತದ ಹೋರಾಟ ರಾಜ್ಯದಲ್ಲಿ ಪ್ರಾರಂಭವಾಗುತ್ತದೆ ಎಂದರು. ದಿನಾಂಕ 5/8/2022 ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ 2ನೇ ಪ್ಯಾರಾದಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಮೂರು ಸಮುದಾಯಗಳು ತಮ್ಮ ಮೂಲ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಪ್ರವರ್ಗ ಎ ಅಥವಾ ಬಿಗಳಾಗಿ ಮೀಸಲಾತಿ ಸೌಲಭ್ಯಗಳನ್ನು ಹಂಚಿಕೆ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವ ಬಗ್ಗೆ ಈ ಕೆಳಗಿನ ಒತ್ತಾಯ ಪ್ರಸ್ತಾಪವನ್ನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದ್ದು 1 ವಾರದಲ್ಲಿ ಒತ್ತಾಯಗಳ ಕುರಿತು ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಮೊದಲನೇದಾಗಿ ಆದ್ಯತೆ ಮೇರೆಗೆ ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ ಅಲೆಮಾರಿ ಸಮುದಾಯದ 59 ಸಮುದಾಯಗಳಿಗೆ ಶೇಕಡ 1ರಷ್ಟು ಮೀಸಲಾತಿ ಕೊಟ್ಟಿದ್ರು. ಆನಂತರ 16 ಜಾತಿಗಳು ಸೇರಿದ ಎಡಗೈ ಮಾಲಿನ್ಯ ಸಮುದಾಯಕ್ಕೆ 6ರಷ್ಟು ಮೀಸಲಾತಿ ಕೊಟ್ಟಿದ್ರು. ಆನಂತರ 19 ಜಾತಿಗಳು ಸೇರಿರತಕ್ಕಂಥ ವಲಯ ಮತ್ತು ಜಲವಾದಿ ಸಂಬಂಧಿತ ಜಾತಿಗಳಿಗೆ 5% ಮೀಸಲಾತಿ
ಆನಂತರ ಪರಿಶಿಷ್ಟ ಜಾತಿಗಳಾದ ಲಂಬಾಣಿ, ಒಡ್ಡರು, ಪರಮ, ಪರಿಚಯ ಮತ್ತು ಪರಿಚಯ ಇವುಗಳಿಗೆ ಸಂಬಂಧಪಟ್ಟಂತೆ ಶೇಕಡ 4 ಮೀಸಲಾತಿ ಕೊಟ್ಟಿದ್ದರು. ಆನಂತರ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಗುಂಪಿಗೆ ಸೇರಿಸಿದ 1% ಮೀಸಲಾತಿ ಕೊಟ್ಟು ಅದನ್ನು 17% ಮೀಸಲಾತಿಯನ್ನು ಹಂಚಿಕೆ ಮಾಡಿದರು. ಆಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡ ಸಂದರ್ಭದಲ್ಲಿ ಈ ಒಂದು 5 ಪ್ರವರ್ಗಗಳನ್ನು ಕೇವಲ 3 ಪ್ರವರ್ಗವಾಗಿ ವಿಂಗಡಣೆ ಮಾಡಿ, ಮೊದಲನೇದಾಗಿ ಎಡಗೈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6 ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ 6. ಆ ನಂತರ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿಗಳು ಸೇರಿದಂತೆ 59 ಅಲೆಮಾರಿಗಳನ್ನು ಸೇರಿಸಿ 5% ಮೀಸಲಾತಿಯನ್ನು. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಯಾಳ್, ಶ್ರೀನಿವಾಸ್ ಕೊಪ್ಪರ್, ಆಂಜನೇಯ ಉಟ್ಕೂರ್, ನರಸಿಂಹಲು ಮಡ್ಚೇಟಾಳ್, ಆಂಜನೇಯ ಕುರುಬದೊಡ್ಡಿ, ತಾಯಪ್ಪ ಗದಾರ್, ಜಯಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿದ್ದ ಪರಿಶಿಷ್ಟ ಒಳ ಮೀಸಲು ವರ್ಗೀಕರಣವನ್ನು ಪರಿಗಣಿಸದೆ ಸರ್ಕಾರವೇ ಮೀಸಲಾತಿ ಅವೈಜ್ಞಾನಿಕ ಹಂಚಿಕೆ ಮಾಡಿರುವುದು ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗಿದ್ದು, ಮಾದಿಗ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ಹಂಚಿಕೆ ಅನುಪಾತದಿಂದ ಬಲಗೈ ಸಂಬಂಧಿತ ಜಾತಿಗಳಿಗೆ ಶೇಕಡ 11% ಮೀಸಲು ಪಡೆಯುವಂತಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಪ್ರವರ್ಗ ಇದ್ದಲ್ಲಿ ಸೇರ್ಪಡೆ ಮಾಡಿರುವ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಬಲಗೈ ಸಂಬಂಧಿತ ಉಪಜಾತಿಗಳಲ್ಲ. ಆದಿ ಆಂಧ್ರ ಉಪಜಾತಿಯು ಪ್ರವರ್ಗ ಎ ಗುಂಪಿಗೆ ಸೇರ್ಪಡೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಮಾದಿಗ ಮತ್ತು ಹೊಲೆಯ ಉಪಜಾತಿಗಳು ಆದಿ ಕರ್ನಾಟಕವೆಂದು, ಎಡಗೈ ಮತ್ತು ಬಲಗೈ ಸಂಬಂಧಿತ ಉಪಜಾತಿಗಳೆಂದು ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. ಮೂಲ ಜಾತಿ ಯಾವುದೆಂದು ತಿಳಿದಿದ್ದರೂ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿಯನ್ನ ಅನುಭವಿಸಿಕೊಂಡು ಬಂದಿದ್ದಾರೆ. ಇವರ ಮೂಲ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲ. ಇವುಗಳ ಅಧ್ಯಯನ ನಡೆಸಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಸರ್ಕಾರ ಕ್ರಮ ವಹಿಸಬೇಕು ಎಂದರು. ಆದರೆ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರುವ ಆದೇಶದಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಗಳಲ್ಲಿ ಮೀಸಲಾತಿ ಪಡೆಯಬಹುದಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರವರ್ಗ ಬಿ ಯಲ್ಲಿ ಬಲಗೈ ಸಂಬಂಧಿತ 17 ಉಪಜಾತಿಗಳನ್ನ ಪ್ರವರ್ಗ ಸಿ ರಲ್ಲಿ ತಪ್ಪಾಗಿ ಸೇರಿಸಿದ್ದರಿಂದ ಅನ್ಯಾಯವಾಗಲಿದ್ದು, ಪ್ರವರ್ಗ ಬಿ ರಲ್ಲಿ ಸೇರಿಸಿ ನ್ಯಾಯ ನೀಡಬಹುದು ಎಂದರು. ಸರ್ಕಾರ ಅವೈಜ್ಞಾನಿಕವಾಗಿ ಪ್ರವರ್ಗಗಳ ಗುಂಪು ರಚಿಸಿದ ಪರಿಣಾಮ ನೇಮಕಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಲಿದೆ. ಪ್ರವರ್ಗ ಎ ದೊರೆಯುತ್ತಿರುವ ಪ್ರಾತಿನಿಧ್ಯತೆ 42,137 ಹುದ್ದೆಗಳು, ಬಲಗೈ ಸಂಬಂಧಿತ ಜಾತಿಗಳಿಗೆ 55,947 ಹುದ್ದೆಗಳು, ಪ್ರವರ್ಗ ಸಿ ಗುಂಪಿಗೆ 43,552 ಹುದ್ದೆಗಳು ಮೀಸಲು ಅನುಗುಣವಾಗಿ ದೊರೆಯಬಹುದು. ಆದರೆ ಬಲಗೈ ಸಂಬಂಧಿಸಿದ ಸಮುದಾಯದವರು 12,810 ಹುದ್ದೆಗಳನ್ನ ನಿಗದಿ ಕೋಟಾಕ್ಕಿಂತ ಹೆಚ್ಚು ಪಡೆಯಲು ಅನುಕೂಲ ಮಾಡಿಕೊಟ್ಟಂತಾಗಿದೆ. ಪ್ರವರ್ಗ ಎ ಮತ್ತು ಸಿ ಸೇರಿಸಿದಾಗಲೂ 415 ಹುದ್ದೆಗಳನ್ನ ಹೆಚ್ಚಾಗಿ ಪಡೆಯುವಂತಾಗಿದೆ. ಸರ್ಕಾರ ಹಂಚಿಕೆ ಮಾಡಿರುವ ಮೀಸಲಾತಿಗಿಂತ ಹೆಚ್ಚು ಹುದ್ದೆಗಳು ಪಡೆಯಲು ಬಲಗೈ ಸಂಬಂಧಿಸಿದ ಜಾತಿಗಳಿಗೆ ಅವಕಾಶ ದೊರೆತಿರುವುದು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ ಎಂದರು. ಪಂಜಾದ ದಾವಿದ್ ಸಿಂಗ್ ಪ್ರಕರಣವನ್ನ ಸರ್ಕಾರ ಮುಚ್ಚಿಟ್ಟು ಅವೈಜ್ಞಾನಿಕ ಓಲೈಕೆ ನಿರ್ಧಾರ ಕೈಗೊಂಡಿದೆ ಎಂದರು. ಅಲೆಮಾರಿಗಳ ವಿಷಯದಲ್ಲಿಯೂ ಅನ್ಯಾಯವಾಗಿದ್ದು, ಸರ್ಕಾರ ತಪ್ಪು ನಿರ್ಧಾರದಿಂದ ಅನೇಕ ಸಮುದಾಯಗಳು ಅವಕಾಶದಿಂದ ವಂಚಿತವಾಗಿವೆ. ಕೂಡಲೇ ವಿಶೇಷ ಬೆಂಚ್ ಸ್ಥಾಪಿಸಿ ಆಕ್ಷೇಪಣೆಗಳನ್ನ ವಿಚಾರಣೆ ನಡೆಸಿ ನಿರ್ಧಾರಕ್ಕೆ ಬರಬೇಕಿದೆ. ಶತಮಾನದಿಂದ ಹಿಡಿದು ಅಷ್ಟು ಬಾಬಾ ಸಾಹೇಬ್ ಅವ್ರ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂತ ಹೇಳಿ ಏನು ನಿರ್ಧಾರವನ್ನು ಮಾಡಿದ್ರಲ್ಲ, ಪರಿಶಿಷ್ಟ ಜಾತಿಯನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ. ಸೊ ಅಲ್ಲಿ ತನಕ ಪರಿಶಿಷ್ಟ ಜಾತಿಯವರು ನಾನಾ ಕಷ್ಟಗಳು ವರ್ಣಾಶ್ರಮ ಪದ್ಧತಿಯಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ. ಸೊ ದಿನಾಂಕ 27/1/1919 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ 14ನೇ ಆಗಸ್ಟ್ 1932 ಪೂರ್ಣ ಒಪ್ಪಂದದ ಮೂಲಕ ಪರಿಶಿಷ್ಟ ಜಾತಿಯವರಿಗೆ ಶೈಕ್ಷಣಿಕ, ಉದ್ಯೋಗದಲ್ಲಿ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡ್ರು. ಸೊ ಪಡ್ಕೊಂಡ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಿತ್ತು 100% ಶೆಡ್ಯೂಲ್ ಕ್ಯಾಸ್ಟ್ ಪಾಪ್ಯುಲೇಷನ್ 15% ರಿಸರ್ವೇಷನ್ ಸಿಕ್ತಂತಂದ್ರೆ ಉಳಿದಿದ್ದು 85% ಸಂಪೂರ್ಣವಾಗಿ ನ್ಯಾಯ ಕೊಡೋಕ್ಕಾಗಲ್ಲ. ಕೆಲವು ರಾಜಕೀಯ ವ್ಯಕ್ತಿಗಳು ಹೋದ್ರು ಅವ್ರ ಕುಟುಂಬ ಅದಂತೂ ನೋಡ್ಕೊಂತಾರೆ. ಸೊ ಹಂಗಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಮೀಸಲಾತಿ ಸೌಲಭ್ಯ ಪಡ್ಕೊಂಡವರು ಅದರಲ್ಲಿ ಈ ಮೀಸಲಾತಿ ದೊರಕದ ಮತ್ತೆ ಈ ಹಳ್ಳಿಯಲ್ಲಿ ವಾಸ ಮಾಡ್ತಾರಲ್ಲ ಅವ್ರದ್ದು ಪಾಲಿದೆ ಅಂತೇಳಿ ನಿಮ್ ಸ್ಯಾಲರಿಯಿಂದ ಏನಾದ್ರು ಇವ್ರು ಕೊಟ್ಟು ಇವ್ರನ್ನ ಮುಂದೆ ತರ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಉದ್ದೇಶ ಇತ್ತು. ಈ ಮೀಸಲಾತಿಯ ಉದ್ದೇಶ ಬಾಬಾ ಸಾಹೇಬ್ ಇವ್ರಿಗೆ ಹೇಳ್ಕೊಟ್ಟಿದ್ರಲ್ಲ, ಇದು ಫೇಲ್ ಆದ ಕಾರಣ ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿಯ ಕೂಗು ಕೇಳಬಂತು. ಅದು ಪ್ರಪ್ರಥಮ ಬಾರಿಗೆ ಪಂಜಾಬ್ ರಾಜ್ಯದಲ್ಲಿ 1975ರಿಂದ ಸ್ಟಾರ್ಟ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಏನಿದೆ ಅಂತಂದ್ರೆ 2014ರಿಂದಲೂ ನಾವು 2024ರವರೆಗೆ ಅಪ್ ಟು ಸುಪ್ರೀಂ ಕೋರ್ಟ್ಗೆ ನಾವು ಹೋಗಿ ವರ್ಗೀಕರಣವನ್ನು ಅಪೋಸ್ ಮಾಡಿದ್ವಿ. ಇದಕ್ಕೆ ಕಾರಣ ಏನಿದೆ ಅಂತಂದ್ರೆ
A.J. ಸದಾಶಿವ ಅವರು 2012ನಲ್ಲಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು ಇದ್ದಾಗ ಅವ್ರಿಗೆ ನಮ್ಮ ವರದಿಯಲ್ಲಿ ಸಲ್ಲಿಸಿದಾಗ ಇದು ಆರ್ಟಿಕಲ್ 341 ನಾಗ ಕ್ಲಾಸ್ 1 ಕ್ಲಾಸ್ 2 ಇದೆ. ಕ್ಲಾಸ್ 1 ಬಂದು ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಬಗ್ಗೆ ಮಾತಾಡ್ತದ, ಕ್ಲಾಸ್ 2 ಬಗ್ಗೆ ಪಾರ್ಲಿಮೆಂಟ್ ನ ಪವರ್ಸ್ ಬಗ್ಗೆ ಮಾತಾಡ್ತದ, ಸೇರಿಸೋದು ಮತ್ತೆ ತೆಗೆಯೋದ್ರ ಬಗ್ಗೆ. ಇದಕ್ಕೆ ನೀವು ಭಾಗ ಮಾಡಬೇಕಂತಂದ್ರೆ 3ನೇ ಕ್ಲಾಸ್ ಸೇರಿಸಬೇಕಂತ ಶಿಫಾರಸು ಮಾಡಿರ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆರ್ಟಿಕಲ್ 341 ಕ್ಲಾಸ್ 2 ನಲ್ಲಿ ಪಾರ್ಲಿಮೆಂಟ್ ಗೆ ಪವರ್ಸ್ ಇರೋದು ಸೇರ್ಪಡೆ ಮತ್ತೆ ತೆಗೆಯಕ್ಕೆ ಮಾತ್ರ. ಸೊ ಆ ಕಾರಣದಿಂದ ನಾವು ಅದನ್ನು ಅಪೋಸ್ ಮಾಡಿದ್ವಿ. ಸೊ ಎರಡನೇದೇನಂತ ಅಂತಂದ್ರೆ ಯಾವುದೇ ಒಂದು ಹಳ್ಳಿಯಲ್ಲಿ ಈಗಲೂ ಪ್ರವೇಶ ಮಾಡದಂತೆ ಅಂತಂದ್ರೆ ಹಿಂದೂಗಳಲ್ಲಿ 2 ಭಾಗ ಇರ್ತಾವ. ಒಂದು ಸವರ್ಣೀಯ ಭಾಗ ಇರ್ತದ, ಇನ್ನೊಂದು ಅಸ್ಪೃಶ್ಯ ಭಾಗ ಇರ್ತದ. ಸೊ ಎಲ್ಲೆಲ್ಲಿ ಬಹಿಷ್ಕಾರಗಳು ಹಾಕಿದಾಗ ನೀವು ಅಪೋಸ್ ಮಾಡ್ಬೇಕಂತ ಅಂತಂದ್ರೆ ಈ ಸಮುದಾಯಕ್ಕೆ ಒಂದು ಗುಂಪು ಮಾಡಿದ್ರು. ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂತಂದ್ರೆ 1936ರಲ್ಲಿ ಯಾವ ಸಮಾಜದವರು ಅಸ್ಪೃಶ್ಯ ಕಳಂಕದಿಂದ ಒಳಪಟ್ಟಿರಲ್ಲ ಅವರೆಲ್ಲ ತಂದು ಒಂದು ಗುಂಪು ಮಾಡಿದ್ರು. ಈ ಸಂದರ್ಭದಲ್ಲಿ ನರಸಿಂಹಲು ಪೋತ್ಗಲ್, ಪವಿತ್ರ, ಹುಸೇನಪ್ಪ ಪಲ್ಕನಮರಡಿ, ಭೀಮೇಶ್ ವಕೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ ಬಹಳ ಮುಖ್ಯ. ನಾಗರಿಕರಿಗೆ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು. ಶೈಕ್ಷಣಿಕ ಸುಧಾರಣೆಯಾಗದೇ ಇದ್ದರೆ ಅಭಿವೃದ್ಧಿ ಅಸಾಧ್ಯವೆಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಹಾರಾ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯಾವುದೇ ಒಂದು ಸಮುದಾಯವು ಅಭಿವೃದ್ಧಿಯಾಗಲು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣ ವ್ಯಕ್ತಿತ್ವ ರೂಪಿಸುತ್ತದೆ. ಸಾಧನೆಗೆ ಶಿಕ್ಷಣವೇ ಬುನಾದಿಯಾಗಿದೆ ಎಂದರು. ಸರ್ಕಾರದಿಂದ ಶಿಕ್ಷಣಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡುತ್ತಿದ್ದರೂ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತಿಲ್ಲ. ಸರ್ಕಾರದ ಜೊತೆಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟ ಶಿಕ್ಷಣ ನೀಡುತ್ತಿವೆ. ಸರ್ಕಾರ ಒಂದೇ ನಡೆಸಿದರೆ ಭಾರತದಂತ ದೊಡ್ಡ ದೇಶದಲ್ಲಿ ಶಿಕ್ಷಣ ಎಲ್ಲರಿಗೂ ತಲುಪುತ್ತಿರಲಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನೇಕ ಪ್ರತಿಭೆಗಳನ್ನ ಬೆಳೆಸುತ್ತಿವೆ. ನಮ್ಮ ಬೌದ್ಧಿಕ ಶಕ್ತಿ ಹೊರದೇಶದಲ್ಲಿ ಮಿಂಚುತ್ತಿದ್ದಾರೆ ಎಂದು ತಿಳಿಸಿದರು. ಇದಕ್ಕೂ ಮೊದಲು ಸಹಾರಾ ಎಜುಕೇಶನ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಐಫಿರೋಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಬ್ದುಲ್ ಹಾಯ್ ಫಿರೋಸ್ ಸರ್. ಗೌರವಿಸುವಂಥ ಕಾರ್ಯಕ್ರಮ ವಿಶೇಷವಾಗಿ ಶಿಕ್ಷಕರನ್ನು ಗೌರವಿಸುವಂಥದ್ದು, ಶಿಕ್ಷಕರಿಗೆ ಉತ್ತೇಜನ ನೀಡುವಂಥದ್ದು, ಅವರ ಸೇವೆಗೆ ತಕ್ಕದಾದಂಥ ಒಂದು ಕೊಡುಗೆಯನ್ನು, ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಇನ್ನೂ ವಿಶೇಷ ಏನು ಅಂತಂದರೆ, ವಿಶೇಷವಾಗಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿರುವಂಥ ಶಿಕ್ಷಕರು, ಅವರನ್ನು ಗುರುತಿಸಿ, ಅವರ ಸೇವೆಯನ್ನು ಗುರುತಿಸಿ ನಮ್ಮ ರಾಯಚೂರು ನಗರದ ಮತ್ತು ಜಿಲ್ಲೆಯ ಭಾಳಷ್ಟು ಅಲ್ಪಸಂಖ್ಯಾತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಗ್ಗೂಡಿ ಒಂದಾಗಿ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಇಂಥದ್ದೊಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮ 3ನೇ ವರ್ಷಕ್ಕೆ ಕಾಲಿಟ್ಟಿದೆ ಅನ್ನೋ ಹಿನ್ನೆಲೆಯಲ್ಲಿ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವಂತೆ ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದಂಥವು, ಬಹಳ ಗೌರವವಾಗುವಂಥವು. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ದೇಶದ ಪ್ರತಿ ಕ್ಷೇತ್ರದಲ್ಲೂ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ದೇಶ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ ಸಾಧನೆ ಮತ್ತು ಮೆರುಗಬೇಕು ಅಂತಂದರೆ ಶಿಕ್ಷಣ ಭಾಳ ಮುಖ್ಯ.
ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್, ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಾಂ ಪಾಷಾ, ಆರ್ಡಿಎ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಹ್ಯಾರಿಸ್ ಸಿದ್ದಿಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ಗುಸ್ಮಾ ಅಧ್ಯಕ್ಷ ರವಿಕುಮಾರ್, ಟ್ರಸ್ಟ್ ಸದಸ್ಯರಾದ ಕೋಸ್ಕಿ ಮೊಹಮ್ಮದ್ ಇಕ್ಬಾಲ್, ಜುಬೇರ್ ಮೊಯಿನುದ್ದೀನ್, ಸಹಾರಾ ಎಜುಕೇಶನ್ ಟ್ರಸ್ಟ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಉಪಾಧ್ಯಕ್ಷ ಶೇಖ್ ಮೆಹಬೂಬ್, ಖಜಾಂಚಿ ಎಂಡಿ ಫಜುಲ್ಲಾ ಶೇಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್, ರಾಜಿ ಸಂಧಾನದ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕೆ ಜನರ ಸಹಕಾರ ಅಗತ್ಯ. ನ್ಯಾಯಾಧೀಶ ಮಾರುತಿ ಬಾಗಡೆ. ಸಹಾರಾ ಎಜುಕೇಶನ್ ಟ್ರಸ್ಟ್ನಿಂದ ಶಿಕ್ಷಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ. ಮೌಲಾನಾ ಆಜಾದ್ರಿಂದಲೇ ದೇಶದ ಶಿಕ್ಷಣಕ್ಕೆ ಬುನಾದಿ. ನಸೀರ್ ಅಹಮದ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ, ವಾರದಲ್ಲಿ ಸರಿಪಡಿಸದಿದ್ದರೆ ಮತ್ತೊಂದು ಹಂತದ ಹೋರಾಟ. ಶಿವರಾಜ್ ಅಕ್ಕರ್ಕಿ. ಒಳ ಮೀಸಲು ಹಂಚಿಕೆ ಅವೈಜ್ಞಾನಿಕ, ಸಮುದಾಯಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಅನ್ಯಾಯ. ಮಹೇಂದ್ರ ಕುಮಾರ್ ಮಿತ್ರ ಆರೋಪ. ಮತ್ತು ಶಿಕ್ಷಕರ ದಿನಾಚರಣೆ, ಶಿಕ್ಷಣದಿಂದ ಮಾತ್ರ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ. ಎ ವಸಂತ್ ಕುಮಾರ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ